ದಾಂಡೇಲಿಯ ಗ್ಯಾಸ್ ಸಿಲಿಂಡರ್ ವಿತರಣಾ ಕೇಂದ್ರದಲ್ಲಿ KYCಗೆ ಮುಗಿಬಿದ್ದ ಗ್ರಾಹಕರು. ದಾಂಡೇಲಿ ನಗರದ JN ರಸ್ತೆಯಲ್ಲಿರುವ ಭಾರತ್ ಗ್ಯಾಸ್ ಏಜೆನ್ಸಿಯ ಗ್ಯಾಸ್ ಸಿಲಿಂಡರ್ ವಿತರಣಾ ಕೇಂದ್ರದ ಬಳಿ ಅಡುಗೆ ಅನಿಲ ಗ್ರಾಹಕರು KYC ಮಾಡಲು ಮುಗಿಬಿದ್ದಿರುವ ದೃಶ್ಯ ಕಳೆದ ಕೆಲವು ದಿನಗಳಿಂದ ಸಾಮಾನ್ಯವಾಗಿ ಕಂಡುಬರತೊಡಗಿದೆ. KYC ಮಾಡಲು ಗಡುವು ನೀಡದೇ ಇದ್ದರೂ ಕೂಡ ಡಿಸೆಂಬರ್ 31 ಕೊನೆಯ ದಿನ ಎಂಬ ಅಪೂರ್ಣವಾದ ಮಾಹಿತಿ ಜನಸಾಮಾನ್ಯರಲ್ಲಿ ಚರ್ಚೆಯಲ್ಲಿರುವ ಹಿನ್ನೆಲೆಯೇ ಈ ಗೊಂದಲಕ್ಕೆ ಕಾರಣವಾಗಿದೆ. ಕಳೆದ 15 ದಿನಗಳಿಂದ ಗ್ಯಾಸ್ ವಿತರಣಾ ಕೇಂದ್ರದ ಮುಂಭಾಗದಲ್ಲಿ ಬೆಳಿಗ್ಗೆಯಿಂದಲೇ ಸರತಿಯ ಸಾಲಲ್ಲಿ ಅಡುಗೆ ಅನಿಲ ಗ್ರಾಹಕರು ಬಂದು ನಿಲ್ಲುತ್ತಿದ್ದಾರೆ. KYC ಮಾಡುವ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಿದೆಯಾದರೂ ಗಡುವು ನೀಡಲಾಗಿದೆ ಎಂಬ ಕಾರಣಕ್ಕೆ ಸಿಲಿಂಡರ್ ವಿತರಣಾ ಕೇಂದ್ರದಲ್ಲಿ ನಿತ್ಯ ಜನಜಾತ್ರೆಯಾಗತೊಡಗಿದ್ದು, ಪರಿಣಾಮವಾಗಿ ಸರ್ವರ್ ಸಮಸ್ಯೆಯು ಉಂಟಾಗಿ KYC ಮಾಡಲು ವಿಳಂಬವಾಗುತ್ತಿದೆ. ಇನ್ನು ನಗರದಲ್ಲಿ ಕಾರ್ಮಿಕರೇ ಹೆಚ್ಚಿರುವುದರಿಂದ ಕಾಗದ ಕಾರ್ಖಾನೆ ಸೇರಿದಂತೆ ವಿವಿಧೆಡೆ ಕೆಲಸಕ್ಕೆ ಹೋಗಿ ಬರುವಷ್ಟರೊಳಗೆ ಗ್ಯಾಸ್ ವಿತರಣಾ ಕೇಂದ್ರದ ಕೆಲಸದ ಅವಧಿಯು ಮುಗಿಯುವುದರಿಂದ ಮತ್ತು ಭಾನುವಾರ ರಜೆ ಇರುವುದರಿಂದ ಕಾರ್ಮಿಕರಿಗೆ ಹಾಗೂ ಉದ್ಯೋಗದಲ್ಲಿರುವವರಿಗೆ ಸ್ವಲ್ಪ ತೊಂದರೆಯಾಗತೊಡಗಿದೆ. ಹೀಗಾಗಿ ಭಾನುವಾರವೂ ಗ್ಯಾಸ್ ವಿತರಣಾ ಕೇಂದ್ರ ತೆರೆದಿಡಬೇಕೆಂಬ ಮಾತು ಕೇಳಿ ಬರತೊಡಗಿದೆ. ಅಡುಗೆ ಅನಿಲ ವಿತರಣಾ ಕೇಂದ್ರದ ಸಿಬ್ಬಂದಿಗಳಿಗೆ ನಿತ್ಯ ಮನೆ ಮನೆಗೆ ಗ್ಯಾಸ್ ಪೂರೈಕೆಯ ಕಾರ್ಯವನ್ನು ಮಾಡಬೇಕಾಗಿದೆ. ನಿತ್ಯದ ಕೆಲಸದ ಒತ್ತಡದ ನಡುವೆಯೂ KYC ಮಾಡಬೇಕಾಗಿದೆ. KYC ಮಾಡಲು ಸ್ಪಷ್ಟವಾದ ಗಡುವು ನಮಗೂ ನೀಡಿಲ್ಲ ಎಂದು ಗ್ಯಾಸ್ ವಿತರಕರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇಂದು ಶನಿವಾರವೂ ಎಂದಿನಂತೆ ಭಾರತ್ ಗ್ಯಾಸ್ ವಿತರಣಾ ಕೇಂದ್ರದ ಮುಂಭಾಗದಲ್ಲಿ ಗ್ರಾಹಕರು ಸರತಿಯ ಸಾಲಲ್ಲಿ KYCಗಾಗಿ ಮುಗಿಬಿದ್ದಿದ್ದಾರೆ. KYC ಮಾಡುವ ಗಡುವಿನ ಬಗ್ಗೆ ಸಾಕಷ್ಟು ಗೊಂದಲ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಗ್ಯಾಸ್ ವಿತರಣಾ ಏಜೆನ್ಸಿಗಳಿಗೆ ಸೂಕ್ತ ರೀತಿಯ ಸೂಚನೆಯನ್ನು ನೀಡಿ ಅವರ ಮೂಲಕ ಗ್ರಾಹಕರಿಗೆ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಈಗ ಗವರ್ಮೆಂಟ್ ರೂಲ್ಸ್ ಮಾಡಿದೆ, ನಿಮ್ಮ KYC ಅಪ್ಡೇಟ್ ಮಾಡ್ಲಿಕ್ಕಷ್ಟೇ ನೀವು ತಮ್ಮ ಆಧಾರ್ ಡೀಟೇಲ್ಸ್ ಕೊಡಬೇಕು, ಮತ್ತೆ ಬಯೋಮೆಟ್ರಿಕ್ ಇಂಪ್ರೆಷನ್ ಕಂಪಲ್ಸರಿ ಆಗಿದೆ KYC ಅಪ್ಡೇಟ್ ಮಾಡಿ. ಇದು ಆರಂಭ ಆಗಿ ಎಷ್ಟು ದಿನ ಆಯಿತು? ಒಂದೂವರೆ ತಿಂಗಳು ಆಯಿತು. ಎಲ್ಲ ಕಸ್ಟಮರ್ಸಿಗೆ ಆಯಿತು. ಲಾಸ್ಟ್ ಡೇಟ್ ಏನಾದರೂ ಇದೆಯಾ? ಲಾಸ್ಟ್ ಡೇಟ್ ನಮ್ಮ ಪ್ರಕಾರ ಡಿಸೆಂಬರ್ 31 ಅಂತ ಕೊಟ್ಟಿದ್ದಾರೆ. ಆದರೆ ಅದು ಎಕ್ಸ್ಟೆಂಡು ಆಗ್ಬೋದು, ಯಾಕಂದರೆ ಎಲ್ಲ ಕಸ್ಟಮರ್ಸ್ ಕವರ್ ಆಗಬೇಕು. ಇನ್ನೂ ನಮ್ಗೆ ಸರಿ ಡೀಟೇಲ್ಸ್ ಇನ್ನೂ ಬಂದಿಲ್ಲ. ಇದು ಯಾವ ಉದ್ದೇಶಕ್ಕೋಸ್ಕರ? KYC ಅಪ್ಡೇಟ್ ಮಾಡ್ಲಿಕ್ಕಷ್ಟೇ. ಅವರು ಈಗ ಗ್ಯಾಸ್ ಯಾರ ಹೆಸರಿಗೆ ಇದೆಯಾ ಅವರೇ ಬರಬೇಕಾ ಅಥವಾ ಕುಟುಂಬದ ಯಾವುದಾದ್ರೂ ಒಬ್ಬ ಸದಸ್ಯ ಬಂದ್ರೆ ಸಾಕು? ಇಲ್ಲ, ಯಾರ ಹೆಸರು ಮೇಲಿದೆ ಗ್ಯಾಸ್ ಕನೆಕ್ಷನ್ ಅವರೇ ಬರಬೇಕು. ಅವ್ರು ತಮ್ಮ ಬಯೋಮೆಟ್ರಿಕ್ ಅನ್ನ ಕೊಡ್ಬೇಕು. ಅವ್ರು ಬರುವಾಗ ಏನೆಲ್ಲ ಡಾಕ್ಯುಮೆಂಟ್ ತರಬೇಕು? ಆಧಾರ್ ಕಾರ್ಡಿನ ಜೆರಾಕ್ಸ್ ಮತ್ತು ತಮ್ಮ ಗ್ಯಾಸ್ ಬುಕ್ ತಗೊಂಡು. ಇದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ? ನಾವು ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತು ಸಾಯಂಕಾಲ 5 o'clock ಮಟ್ಟ ನಾವು ಸ್ಟಾಪ್ ಮಾಡ್ತೀವಿ, ಯಾಕಂದರೆ ನಮ್ಮ ಆಫೀಸ್ ಕೆಲಸನೂ ಇರ್ತದೆ. ವಾರದಲ್ಲಿ 7 ದಿನ ನಿರಂತರವಾಗಿ ಇದು ಪ್ರಕ್ರಿಯೆ ನಡೀತದ ಅಥವಾ ಸಂಡೇ ಒಂದು ದಿವಸ ಇರುತ್ತದೆ? ನಮ್ಮ ದಾಂಡೇಲಿ ಕಾರ್ಮಿಕ ನಗರ ನಿಮಗೆ ಗೊತ್ತಿದೆ. ಬಹುತೇಕ ಜನರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಥವಾ ಇನ್ನಿತರ ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡಿ ಬದುಕನ್ನು ಕಟ್ಕೊಂಡವರು. ಹಾಗಾಗಿ ಕಾಗದ ಕಾರ್ಖಾನೆಯಲ್ಲಿ ಶಿಫ್ಟ್ ವೈಸ್ ಡ್ಯೂಟಿ ಇದೆ. ನಿಮ್ಮದು ಬೆಳಿಗ್ಗೆ 9:30 ಸ್ಟಾರ್ಟ್ ಆಗಿ 5:00 ಸ್ಟಾಪ್ ಆಗುತ್ತೆ. ಏನಾದರೂ ಕಾರ್ಮಿಕರ ಹಿತದೃಷ್ಟಿಯಿಂದ ಏನಾದರೂ ಟೈಮಲ್ಲಿ ಏನಾದರೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಜನರ ಒಂದು ಮನವಿ ಕೂಡ ಇದೆ. ಇದರ ಜೊತೆಯಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಂಡೇ ಒಂದೇ ದಿನ ರಜೆ ಇರುತ್ತೆ. ಅವ್ರಿಗೆ ಬೇರೆ ದಿನ ಬಂದು ಇಲ್ಲಿ ಸರದಿಯ ಸಾಲಲ್ಲಿ ನಿಲ್ಲಕ್ಕಾಗೋದಿಲ್ಲ. ನೇರವಾಗಿ ಬಂದರೆ ಸರದಿಯ ಸಾಲಲ್ಲಿ ನಿಂತು ಅವರು ಜಗಳ ಮಾಡ್ಬೋದು. ಸರದಿಯ ಸಾಲಲ್ಲಿ ಬಂದು ನಿಂತರೆ ಅವ್ರದ್ದು ಇಡೀ ದಿನ ಟೈಮ್ ಹಾಳಾಗ್ಬೋದು ಅವ್ರ ಕೆಲಸಕ್ಕೆ. ಹಾಗಾಗಿ ಅಂಥವ್ರಿಗೆ ಸಂಡೇ ದಿನ ಮತ್ತು ಪ್ರತಿದಿನ ಕಾರ್ಮಿಕರಿಗೆ ಅನುಕೂಲಕ್ಕಾಗಿ ಸಂಜೆ ಒಂದು 8 ಗಂಟೆವರೆಗೆ ಏನಾದರೂ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಆ ರೀತಿ ಯೋಜನೆ ಏನಾದರೂ ಮಾಡ್ಕೊಂಡಿದ್ದೀರಾ? ಈಗ ಸದ್ಯಕ್ಕೆ ನಮ್ಗೆ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಯಾಕಂದರೆ ನಮ್ಮ ಸ್ಟಾಫು ಇಲ್ಲಿ ಆಫೀಸ್ ಕೆಲಸನೂ ಇರ್ತದೆ, ಇದು ಬಯೋಮೆಟ್ರಿಕ್ ಕೆಲಸನೂ ಆಗ್ತಾ ಇದೆ. ಅದಕ್ಕೆ ನಮ್ಮ ಆಫೀಸ್ ಕೆಲಸಕ್ಕೆ ಡೈಲಿ ಸಿಲಿಂಡರ್ ಮುಟ್ಸ್ಲಿಕ್ಕೆ ತೊಂದರೆ ಆಗ್ಬಾರ್ದು ಅಂತ ನಾವು ಇದು 2 ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಟೈಮ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆದರೆ ನಾವು ಮಾಡ್ತೀವಿ, ಆದರೆ ಸದ್ಯಕ್ಕೆ ಇಷ್ಟು ಟೈಮ್ ನಾವು ಕೊಡ್ತೇವೆ.